ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಹಾಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಹಾಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿಬಿಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭ್ರಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಒಂದು ವಾರ ಇಡೀ ನಮಗೆ ಸ್ಫೂರ್ತಿದಾಯಕವಾಗುವಂತಹ, ಮನಸ್ಸಿಗೆ ಚಿಕಿತ್ಸಕವಾಗಿರ್ತಕ್ಕಂಥ ಒಂದು ಒಳ್ಳೆಯ ಮಾತನ್ನು ಗಮನಿಸಿ. ನ ತಥ್ಯ ವಚನಂ ಸತ್ಯಂ ನ ತಥ್ಯ ವಚನಂ ಮೃಷ ಯದ್ಭೂತ ಹಿತಮತ್ಯಂತಂ ತತ್ಸತ್ಯಮಿತರನ್ ಮೃಷ ಅಂತ. ಇದು ಏನಪ್ಪ ಇದರ ಅರ್ಥ ಅಂತಂದರೆ, ಯಾವುದನ್ನು ನಾವು ನಿಜವಾದದ್ದು ಅಂತ ಅಂದುಕೊಳ್ತೀವಿ, ಆದರೆ ಕೆಲವೊಮ್ಮೆ ಸುಳ್ಳಾಗಿರುತ್ತೆ. ಅದು ಕೆಲವೊಮ್ಮೆ ಸುಳ್ಳು ನಿಜವಾಗಿರುತ್ತದೆ. ಆ ರೀತಿಯಲ್ಲಿ ನಾವು ಭಾವಿಸಬೇಕಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಜವಾದ ಯಾವುದು ಸತ್ಯ ಅಂತ ಅಂದ್ಕೊಂಡಿರ್ತೀವಿ, ಅದರಿಂದ ಪ್ರಮಾದವೂ ಏರ್ಪಾಡಾಗಬಹುದು. ಯಾವುದು ಸುಳ್ಳನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ, ಅದು ನಮ್ಮ ಪ್ರಾಣಿ ಅಂದರೆ ಮನುಷ್ಯರನ್ನು ಬದುಕಿಸಬಹುದು. ಆ ರೀತಿಯಲ್ಲಿ ನಾವು ಸತ್ಯ ಯಾವುದು, ಅಸತ್ಯ ಸುಳ್ಳು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನೇ ಹೇಳ್ತಾ ಇದೆ ಈ ಒಂದು ಸುಭಾಷಿತ. ಎಷ್ಟೋ ಬಾರಿ ನಮ್ಮ ಬದುಕಿನಲ್ಲಿ ನಡೆಯುತ್ತೆ. ತುಂಬ ಸಾಮಾನ್ಯವಾಗಿ ಒಂದು ಸಣ್ಣ ಉದಾಹರಣೆ ನೋಡೋದಾದರೆ, ಮನೆಯಲ್ಲಿ ಪಾಪ ಕಷ್ಟಪಟ್ಟು ಮಡದಿ ಏನೋ ಕೂಲಿ ಪಾಲಿ ಮಾಡಿ ಒಂದು ಸ್ವಲ್ಪ ದುಡ್ಡು ಉಳಿಸಿರ್ತಾಳೆ. ಆಕೆ ಗಂಡ ಸಂಜೆ ಆದಮೇಲೆ ಬಂದು ಚಟಕ್ಕೆ ಈ ಕುಡಿತವೋ ಮತ್ತೊಂದು ಇರುತ್ತಲ್ಲ, ಇದರಿಂದಾಗಿ ಅವನು ಹೆಂಡತಿಗೆ ಹೊಡಿಲಿಕ್ಕೋ ಬೈಲಿಕ್ಕೋ ಬರ್ತಾನೆ. ಆ ಸಂದರ್ಭದಲ್ಲಿ ಮನೇಲಿ ದುಡ್ಡಿದೆಯಾ ಅಂತ ಕೇಳಿದ್ರೆ, ಇಲ್ಲ, ಖಾಲಿಯಾಗಿದೆ, ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ ನಾನು, ಬೇಕಾದ್ರೆ ಹುಡುಕೋ ಅಂತ. ಇರಬಹುದು, ಆಕೆ ಎತ್ತಿಟ್ಟಿರಬಹುದು ಬೇರೆ ಕಡೆಗೆ, ಆದರೆ ಹೇಳೋದು ಮಾತ್ರ ಸುಳ್ಳು. ಅದು ಸುಳ್ಳೇ ಆಗಿದ್ದರೂ ಅದು ಕುಟುಂಬವನ್ನು ಉಳಿಸ್ತಕ್ಕಂಥ ಒಂದು ಸುಳ್ಳಾಗಿರುತ್ತೆ. ಹೀಗಾಗಿ ಅಂಥ ಸುಳ್ಳು ಮಾನ್ಯವೇ, ಅಂತಹ ಸುಳ್ಳು ಸತ್ಯವೇ ಆಗಿರ್ತದೆ ಅನ್ನೋದನ್ನು ಹೇಳ್ತಾ ಇದೆ ಇದು. ಕೆಲವೊಮ್ಮೆ ನಿಜವೇ ಆಗಿರ್ತದೆ, ಅಂದರೆ ಅದು ಪಾಪ ಮನುಷ್ಯನಿಗೆ ತೊಂದರೆಯೂ ಕೆಲವೊಮ್ಮೆ ಈ ರೀತಿಯ ಸಂದರ್ಭಗಳು ಎಷ್ಟೋ ಮನೆಗಳಲ್ಲಿ ನಡೆಯುತ್ತೆ. ಸುಳ್ಳು ಅಂತ ಪಾಪ ಅದೇ ದೊಡ್ಡ ಪ್ರಮಾದವೂ ಆಗಿಬಿಟ್ಟಿರುತ್ತೆ. ಯಾಕೆ ಸುಳ್ಳು ಹೇಳಿದೆ ಆ ಥರದ್ದು, ಆದರೆ ಅದನ್ನು ಯಾರೋ ಉಳಿಸೋಕ್ಕೆ ಆಗಿರ್ತದೆ. ಕೆಲವೊಮ್ಮೆ ಸುಳ್ಳು ನಿಜವಾಗಿಬಿಟ್ಟು ಅದಕ್ಕೂ ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆಯೂ ಇರ್ತದೆ. ಹೀಗಾಗಿ ಇದನ್ನು ಗಮನಿಸ್ಕೊಳ್ತು. ಸಾಮಾನ್ಯ ಮಕ್ಕಳಲ್ಲೂ ಅಷ್ಟೇ, ಊಟ ಮಾಡಿಸುವಾಗ ಏನೋ ಕೊಡಿಸ್ತೀನಿ ಮತ್ತೊಂದು ಅಂತ ಹೇಳಿ ಊಟ ಮಾಡಿಸ್ತಾರೆ. ಸಣ್ಣ ಮಕ್ಕಳಿಗೆ ಕೊಡಿಸ್ತಾರೆ, ಆಮೇಲೆ ಇಲ್ಲ, ಆದರೆ ಊಟ ಮಾಡಲಿ ಅನ್ನೋ ಉದ್ದೇಶ ಇರುತ್ತೆ ತಾಯಿಗೆ. ಹೀಗೆ ಒಳ್ಳೆಯದಕ್ಕಾಗಿ ಸುಳ್ಳು ಹೇಳಬಹುದು ಅಂತ ಅಂಥದ್ದೊಂದು ಸುಭಾಷಿತವನ್ನು ಇದು ಹೇಳ್ತಾ ಇದೆ. ಇದು ಎಲ್ಲ ಸಂದರ್ಭಗಳಲ್ಲೂ ಅನ್ವಯ ಆಗುತ್ತೆ. ನಮ್ಮನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ, ಬೇರೆ ದಾರಿ ಇಲ್ಲ ಅನ್ನುವ ಸಂದರ್ಭದಲ್ಲಿ ಒಂದು ಸುಳ್ಳನ್ನು ಹೇಳಿದ್ರೆ ಅದು ಉಳಿಸ್ತಾ ಇದೆ ನಿಮ್ಮನ್ನು ಅಂದರೆ ಅಂಥ ಸುಳ್ಳು ಹೇಳಿ ಅಂತ, ಅದು ಸತ್ಯವಾಗುತ್ತೆ ಅಂತ. ಇದು ಈ ವಾರದ ಮಾತು. ಸರಿ ಶಾಸ್ತ್ರಿಗಳೇ, ಒಂದು ಒಳ್ಳೆಯ ಮಾತನ್ನು ತಿಳಿಸ್ಕೊಟ್ರಿ. ಈಗ ಇಡೀ ವಾರದ ವಿಶೇಷತೆ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಈ ವಾರದಲ್ಲಿ ಏನು ವಿಶೇಷತೆ ಅಂದರೆ, ಅಂಥ ಏನು ವಿಶೇಷತೆ ಇಲ್ಲ. ಒಂದು ದಿವಸ, ಈ ಮಂಗಳವಾರ ದಿವಸ ಅಮೃತ ಸಿದ್ಧಿ ಯೋಗ ಇದೆ. ಭೌಮ್ಯ ಅಶ್ವಿನೀಜ ಅಮೃತ ಸಿದ್ಧಿ ಯೋಗ ಅಂತ. ಮಂಗಳವಾರ ದಿವಸ ಅಶ್ವಿನಿ ನಕ್ಷತ್ರ ಸೇರಿದ್ರೆ ಅದನ್ನು ಅಮೃತ ಸಿದ್ಧಿ ಯೋಗ ಅಂತ ಕರೀತಾರೆ. ಹೀಗಾಗಿ ಆ ದಿವಸ ಬೆಳಗ್ಗೆ 8-9 ಗಂಟೆವರೆಗೆ, 8:30ವರೆಗೆ ಈ ಒಂದು ಕಾಲಾವಕಾಶ ಇದೆ. ಯಾಕಂದರೆ ಸೋಮವಾರವೂ ಅಶ್ವಿನಿ ನಕ್ಷತ್ರ ಇರುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಕಾಲ ಇಂಥದ್ದೊಂದು ಅಮೃತ ಸಿದ್ಧಿ ಹೋಗುತ್ತೆ. ಏನಾದರೂ ಒಳ್ಳೆಯ ಕಾರ್ಯ ಮಾಡಬೇಕು, ಒಂದು ಮಂಗಳವಾರ ಆಗಿದೆ, ಬೇರೆ ವಿಧಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಬೆಳಿಗ್ಗೆ 8:30 ಒಳಗೆ ಮಾಡಬಹುದು. ಅದೊಂದು ವಿಶೇಷ ಸೂಚಿಸ್ತಾ ಇದೆ. ಉಳಿದ ಹಾಗೆ ಈ ವಾರ ಇನ್ನೇನು ಮಹಾ ವಿಶೇಷತೆಗಳೇನೂ ಇಲ್ಲ. ಯಾವುದೋ ಗ್ರಹ ಬದಲಾವಣೆ ಇತ್ಯಾದಿ ಏನು ಕಾಣ್ತಾ ಇಲ್ಲ ನಾವು. ಸರಿ ಶಾಸ್ತ್ರಿಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಆನಂದ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/3/18. 3/3/18. 2018. ಸಮಯ? ಸಮಯ 5:30 ಮೇಡಮ್. 5:30 ಬೆಳಗ್ಗೆನಾ?
ಅಲ್ಲ ಮೇಡಮ್ ಸಂಜೆ ಮೇಡಮ್. ಸರಿ, ಏನ್ ಪ್ರಶ್ನೆ ಇತ್ತು? ಹಲೋ, ವಿದ್ಯಾಭ್ಯಾಸ ಏನ್ ಕೇಳ್ಬೇಕಾಗಿತ್ತು? ಅವನ ಇದ್ರ ಭವಿಷ್ಯದ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ ಮಾತಾಡಿ. ಆನಂದ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ಈ ಮಗುವಿಗೆ ಚಂದ್ರದಶೆಯಲ್ಲಿ ಈಗ ಬುಧನ ಭುಕ್ತಿ ನಡೀತಾ ಇದೆ. ಬುಧ ಜಾತಕದಲ್ಲಿ ಬಲಹೀನನಾಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಒಂದು ಮಗು ತೂಕದ ಮಗು ಎಷ್ಟಿದೆಯೋ ಅಷ್ಟು ತೂಕದ ಹೆಸರು ಕಾಳನ್ನು ವಿಷ್ಣು ಸನ್ನಿಧಾನಕ್ಕೆ ತಲುಪಿಸಿ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೇಗಿದೆ ಮಗು? ಮಗು ಆರಾಮಿದೆ ಸರ್. ಆರೋಗ್ಯ ಚೆನ್ನಾಗಿದೆ. ಆದರೂ ಇದನ್ನು ಈಗ ಮತ್ತೆ ಬುಧ ಬೇರೆ ಬಲಹೀನಾಗ್ತಾನೆ. ಈ ಕಾರಣ ಬಲಹೀನ ಆಗಿಬಿಟ್ಟಿದ್ದಾನೆ. ಈ ಕಾರಣಕ್ಕಾಗಿ ಹೆಸರು ಕಾಳು ದಾನ ಮಾಡ್ತಕ್ಕಂಥದ್ದು, ಎಷ್ಟು ತೂಕ ಇದೆಯೋ ಅಷ್ಟು, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಹೆಸರು ಕಾಳು ದಾನ ಮಾಡೋದು ತುಂಬ ಒಳ್ಳೆಯದು. ಅದನ್ನು ಮಾಡಿಸಿ, ಅದು ತುಂಬ ಒಂದು ಬಲವನ್ನು ತಂದು ಕೊಡುತ್ತೆ. ಸದ್ಯಕ್ಕೆ ಅಷ್ಟೇ ಬೇಕಾಗಿದೆ, ಇನ್ನೇನು ಇಲ್ಲ. ವಿದ್ಯಾಭ್ಯಾಸ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಓದುವ ಸಾಧ್ಯತೆ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನೀಲಾ ಅವರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನೀಲಾ ಅವರೇ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸ್ವಲ್ಪ ಮನೆ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಯಾರ ಬಗ್ಗೆ ಕೇಳ್ತೀರಾ? ಹಾಗಾದ್ರೆ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡ್ತೀರಾ? ಒಂದ್ ನಿಮಿಷ ಮೇಡಮ್ ಅವರೇ, ಮನೆಯವರು ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. ಮೇಡಮ್ ಅವರೇ, ಹಾ, ಹೇಳಿ ಸರ್. 28/11/1973. 28/11/1973. ಸಮಯ ಬೆಳಗ್ಗೆ 7:30. 7:30. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಇವರೇ. ನಮಸ್ಕಾರ ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ. ಮನೆ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು ಗುರುಗಳೇ, ಹೋದ ವರ್ಷ ಎಲ್ಲ ಹ್ಮ್. ಸ್ವಲ್ಪ ಒಂದು ನೆಲೆ ಮಾಡ್ಕೋಬೇಕು ಅಂತ ಒದ್ದಾಡ್ತೀವಿ, ಆದ್ರೆ ನಮಗೆ ಅದು ಆಗ್ಲಿಲ್ಲ. ಈ ವರ್ಷನಾರ ಆಗುತ್ತಾ? ಯಾವ ತಿಂಗಳೊಳಗೆ ನಮಗೆ ಆಗುತ್ತೆ? ಸ್ವಲ್ಪ ಪರಿಹಾರ ಹೇಳ್ಕೊಡಿ. ನೋಡಿ, ನಿಮಗೆ ಯಾವಾಗ ಇದು ಸಾಧ್ಯತೆ ಇದೆ ಅಂತಂದರೆ, ಸದ್ಯಕ್ಕೆ ನಿಮಗೆ ಕಾಲಾವಕಾಶ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. 2027 ಸ್ವಲ್ಪ ತಾಳಿಕೊಳ್ಳಿ. ಆಮೇಲೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಕುಜ ನಿಮಗೆ ಅಲ್ಲಿಗೆ ವಸ್ತುತಃ ಒಂದು ಸಂದೇಶಾಂತಿಯೂ ಬರ್ತದೆ. ಆದರೆ ಕುಜನ ಪ್ರಭಾವ, ಕುಜ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಸ್ವಕ್ಷೇತ್ರದಲ್ಲಿ. ಅವನು ಭೂಮಿ ಕಾರಕನೂ ಹೌದಲ್ವ. ಹೀಗಾಗಿ ಅಲ್ಲಿವರೆಗೆ 27 ಸ್ವಲ್ಪ ತಾಳ್ಮೆ ಇರಿ. ಆಮೇಲೆ ನಿಮಗೆ ಸಂದರ್ಭವೇ ಒದಗಿಸುತ್ತೆ, ಕಾಲವೇ ನಮಗೆ ಅಂಥದ್ದೊಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿದ್ಬಿಡಿ. ಈಗ ಮೈ ಮೇಲೆ ಎಳ್ಕೊಬೇಡಿ, ಯಾಕೆಂದರೆ ಶನಿಶ್ಚರ ಅಷ್ಟಮದಲ್ಲಿದ್ದಾನೆ ಈ ಜಾತಕದಲ್ಲಿ. ಹೀಗಾಗಿ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಹೆಚ್ಚಾಗಿಬಿಡುತ್ತೆ. ಈಗ ಸದ್ಯಕ್ಕೆ ಬೇಡ, ಆಮೇಲೆ ಪ್ರಯತ್ನ ಮಾಡಿ, ಆಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಆಶಾ ಅವರು ಮೂಡಿಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನಮ್ ತಮ್ಮಂದು ಮದ್ವೆ ಆಗಿ 15 ದಿವಸಕ್ಕೆ ಡಿವೋರ್ಸ್ ಆಯ್ತು. ಸರಿ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮಾ. 9/5/85 ಮಧ್ಯಾಹ್ನ 12:00. 9/5/1985 ಮಧ್ಯಾಹ್ನ 12:00. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಆಶಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹೇಳಿ, ಹೇಗಿದ್ದಾರೆ? ನೋಡಿ, ನಮ್ಮ ಪಾಪ ತಮ್ಮವ್ರದ್ದು ಮದ್ವೆ ಆಗಿ 15 ದಿವಸಕ್ಕೆ ಡೈವರ್ಸ್ ಆಯ್ತು. ದೇವತ್ ಅಂತ ಹೆಸರು. ಮತ್ತೆ ಮರು ಮದ್ವೆ ಯಾವಾಗ ಕೇಳುವಂತ ಮಾಡಿದೆ ಗುರುಗಳೇ. ನೋಡಿ, ಇವರ ಜಾತಕದಲ್ಲಿ ಆ ವಿವಾಹ ಸ್ಥಾನ ಸ್ವಲ್ಪ ತೊಡಕಿನಿಂದಲೇ ಇದೆ. ಅಲ್ಲಿ ಗುರು ನೀಚನಾಗಿರ್ತಕ್ಕಂಥದ್ದು, ಸಪ್ತಮಾಧಿಪತಿ ಶನೈಶ್ಚರ ಬಲಹೀನಾಗಿರೋದು, ಇದೆಲ್ಲ ಸ್ವಲ್ಪ ತೊಡಕಿನ ಕಾಲವೇ. ಈಗ ಪ್ರಸ್ತುತ ಇವರಿಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರವಿ ಭುಕ್ತಿ. ಅಕ್ಟೋಬರ್ ಕಳಿಬೇಕು ಇವರೇ. ಅಕ್ಟೋಬರ್ ಕಳೆದ ನಂತರದಲ್ಲಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆದರೆ ಒಂದು ಅರ್ಕ ವಿವಾಹ ಅಂತ ಅದನ್ನು ಮಾಡಿಸ್ಬೇಕು. ಅದು ಇಂಥ ದೋಷ ನಿವಾರಣೆಗೆ ಅದು ಬಹಳ ಶ್ರೇಷ್ಠವಾದದ್ದು. ಅದನ್ನು ಮಾಡಿಸಿ ಪ್ರಯತ್ನ ಮುಂದುವರಿಸಿದ್ರೆ ಅನುಕೂಲ ಆಗುತ್ತೆ ಅವರಿಗೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜಯಮ್ಮ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಯಮ್ಮ ಅವರೇ. ನಮಸ್ತೆ, ಹೇಳಿ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಜಯಮ್ಮ ಅವರೇ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗತ್ತೆ. ಟಿವಿ ಕಟ್ ಮಾಡಿ. 21/7/1993. ಓಕೆ. ಸಮಯ ಬೆಳಿಗ್ಗೆ 10:30. ಓಕೆ. ಏನ್ ಪ್ರಶ್ನೆ ಇತ್ತು? ಅವ್ರಿಗೆ ಮದ್ವೆ ಬಗ್ಗೆ ಕೇಳ್ಬೇಕು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಇವಾಗ ಬಗ್ಗೆ ಪ್ರಶ್ನೆ. ನೋಡಿ, ಇವರಿಗೆ ಈಗ ನಡೀತಾ ಇರೋ ಟೈಮ್ ಇದೆಯಲ್ಲ,
ಟೈಮ್ ಈಗ ರವಿ ದಶೆಯಲ್ಲಿ ರಾಹು ಭುಕ್ತಿ ನೀನು ಕಳೆದು ಈಗ ಗುರು ಪ್ರಾರಂಭವಾಗಿದೆ. ಈಗ ಅವಕಾಶ ಇದೆಯಪ್ಪ. ಈಗ ವಿವಾಹದ ಅಧಿಪತಿಯ ಕಾಲದಲ್ಲಿ ವಿವಾಹ ಏರ್ಪಾಡಾಗುತ್ತೆ ಅಂತ. ಗುರುವಿನ ಭುಕ್ತಿ ನಡೀತಾ ಇದೆ, ಲಗ್ನದಲ್ಲೇ ಗುರುವಿದ್ದಾನೆ, ಅವನೇ ವಿವಾಹದ ಅಧಿಪತಿ. ಈಗ ಕಾಲ ಚೆನ್ನಾಗಿದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಒಂದು ಕುಜಗ್ರಹ ಶಾಂತಿ ಒಂದು ಮಾಡಿಸ್ಬೇಕು. ಕುಜದೋಷ ಇದೆ, ಅದು ಸಪ್ತಮಕ್ಕೆ ದೃಷ್ಟಿಯನ್ನು, ಸಪ್ತಮವನ್ನು ನೋಡಿದ್ರೆ ಒಂದು ಪಾಪಗ್ರಹ ಆ ವಿವಾಹಕ್ಕೆ ತೊಡಕುಗಳು ತೊಂದರೆಗಳು ಬರೋ ಸಾಧ್ಯತೆ ಹೆಚ್ಚು. ಕುಜಶಾಂತಿ ಒಂದು ಮಾಡಿಸ್ಬೇಕು, ಅದನ್ನು ಮಾಡಿಸಿ, ಶೀಘ್ರದಲ್ಲಿ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗಣೇಶ್ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 4/9/1970. ಓಕೆ. ಸಮಯ ಸಂಜೆ 5:14. 5:14 ಸಂಜೆ. ಏನು ಪ್ರಶ್ನೆ ಇತ್ತು? ಆರೋಗ್ಯದ ಬಗ್ಗೆ ಸ್ವಲ್ಪ ಹೇಳ್ಬೇಕು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗಣೇಶರೇ. ನಮಸ್ತೆ ಶಾಸ್ತ್ರಿ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ತಾವು ಆರೋಗ್ಯದ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ? ಸ್ವಲ್ಪ ಶುಗರ್ ಅಂತ ಹೇಳ್ತಾ ಇದ್ದಾರೆ, ಆರೋಗ್ಯ ಬಹಳ ಸಮಸ್ಯೆ ಆಗ್ತಾ ಇದೆ. ಓಕೆ. ನೋಡಿ, ಈಗ ನಿಮಗೆ ಶನಿ ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಬಲಹೀನ, ಅವನು ನೀಚ ಸ್ಥಾನದಲ್ಲಿದ್ದಾನೆ. ರಾಹು ಕೂಡ ದ್ವಿತೀಯ ಅನ್ನ ಸ್ಥಾನದಲ್ಲಿದ್ದಾನೆ. ಅನ್ನವನ್ನು ಕಂಟ್ರೋಲ್ ಮಾಡಬೇಕು ಅಂತಲೇ ಮಾತು, ಆಹಾರ, ಕುಟುಂಬದಲ್ಲಿ ಘರ್ಷಣೆಗಳು ಇವೆಲ್ಲ ಸೂಚಿಸ್ತಾ ಇರ್ತಕ್ಕಂಥ ಕಾಲ ಇದು. ಹೀಗಾಗಿ ಕಾಲ ಕಳೆಯುವವರೆಗೆ, ಅಂದರೆ ಈ ಕಾಲ ಮುಗಿಯುವವರೆಗೆ ಸ್ವಲ್ಪ ಸಮಾಧಾನವಾಗಿರಬೇಕು. ಅಂದರೆ ಮುಂದಿನ ವರ್ಷ ಜನವರಿ ಕಳೆಯುವವರೆಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ನೀವು ರುದ್ರಾಭಿಷೇಕ ಮಾಡಿಸಿ, ಪ್ರತಿ ಶನಿವಾರ ಮಾಡಿಸಿ. ತುಂಬ ಫಲಪ್ರದ ಅನುಕೂಲ ಉಂಟಾಗುತ್ತೆ. ಮತ್ತು ಶನೈಶ್ಚರ ಕವಚ ಹೇಳ್ಕೊಳ್ಳಿ ಸಾಧ್ಯವಾದರೆ, ಅಥವಾ ಕೇಳಿಸ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ, ತುಂಬ ಅನುಕೂಲ ಆಗುತ್ತೆ, ಕಂಟ್ರೋಲಿಗೆ ಬರುತ್ತೆ, ಚೆನ್ನಾಗೂ ಇರ್ತೀರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಈ ವಾರದಲ್ಲಿ ಹೇಗಿರ್ತದೆ, ಚಂದ್ರನ ಸಂಚಾರ ಇತ್ಯಾದಿ ಗಮನಿಸ್ಕೊಂಡು, ಮಾಂದಿ ಇತ್ಯಾದಿಗಳು ನೋಡ್ತಾ ಹೋಗೋಣ. ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ, ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ. ಕೃಷಿ, ಭೂ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಅನುಕೂಲ ಇದೆ. ವಿದ್ಯೆ, ಹಣ ಇವುಗಳಲ್ಲೂ ಕೂಡ ಒಳ್ಳೆಯ ಅನುಕೂಲದ ವಾತಾವರಣ ಕಾಣ್ತೀರ. ಈ ವಾರದ ಆದಿ ನಿಮಗೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮನೋಬಲ ಚೆನ್ನಾಗಿರ್ತದೆ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಮುಖ್ಯವಾಗಿ ಮನಸ್ಸಿಗೆ ಸಮಾಧಾನ. ಅಲ್ಲಿ ಚಂದ್ರನ ಬಲ ಹೆಚ್ಚಾಗ್ತಾ ಹೆಚ್ಚು ಮಾನಸಿಕವಾಗಿ ಸೌಖ್ಯರಾಗ್ತೀರ. ಹೀಗಾಗಿ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ. ಇನ್ನೇನು 29 ಬರೋವರೆಗೂ ಮೇಷರಾಶಿಯವರು ಹೆದರುವ ಹಾಗಿಲ್ಲ. ಆಮೇಲೆ ಹೆದರಬೇಕಂದ್ರೆ ಆಮೇಲೆ ಇನ್ನು ನೋಡೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸದ್ಯಕ್ಕಂತೂ ಚೆನ್ನಾಗಿದೆ. ಈ ಕ್ಷಣ ಅನ್ನೋದೇ ಬಹಳ ಮುಖ್ಯ. ಹೀಗಾಗಿ ಈ ಕ್ಷಣವನ್ನು ಚೆನ್ನಾಗಿ ಅನುಭವಿಸಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಸ್ವಲ್ಪ ಮಟ್ಟಿಗೆ ನೋಡಿ, ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಅದರ ಹೊರತಾಗಿ ಚೆನ್ನಾಗಿದೆ. ಚಂದ್ರ ಗುರು ಒಟ್ಟಾಗಿ ಬಿಡ್ತಾರೆ ದ್ವಿತೀಯದಲ್ಲಿ. ಹೀಗಾಗಿ ಅನ್ನ ಸಮೃದ್ಧಿ, ಮಾತಿನ ಸಮೃದ್ಧಿ ಚೆನ್ನಾಗಿರುತ್ತೆ. ನೀವು ಮಾತಾಡಿದ್ರೆ ಲಿಂಗಮೆಚ್ಚ ಅಹುದಹುದು ಎನ್ನಬೇಕು ಅಂತಾರಲ್ಲ ಬಸವಣ್ಣವರು, ಆ ರೀತಿಯಲ್ಲಿ ಮಾತಾಡಿದ ಒಂದು ರೀತಿಯ ಎಲ್ಲರಿಗೆ ಹಿತವಾಗುತ್ತೆ. ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಮತ್ತು ಒಳ್ಳೆಯ ಆಹಾರವೂ ಸಿಗುತ್ತೆ. ನಿಮಗೆ ಬಯಸಿದ ಆಹಾರ ಸಿಗ್ತಕ್ಕಂಥದ್ದು. ಯಾವುದೋ ಒಂದು ಪೂಜೆ ಪುನಸ್ಕಾರ ಅಥವಾ ಇನ್ಯಾವುದೋ ಒಂದು ಶುಭ ಸಮಾರಂಭಗಳು, ಇಂಥವುಗಳಲ್ಲಿ ಭಾಗಿಯಾಗಿ ಒಳ್ಳೆಯ ವಾರದ ಅಂತ್ಯ ತುಂಬ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಸಣ್ಣ ಪುಟ್ಟ ತೊಡಕು, ವ್ಯಯವೂ ಇದೆ. ಸ್ವಲ್ಪ ಶಿರೋಬಾಧೆ, ತಲೆಗೆ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಇವುಗಳು ಕೂಡ ಇದೆ. ಆದರೆ ಹೆಚ್ಚಿನ ಫಲ ಚೆನ್ನಾಗಿದೆ. ಸುಮಾರು ಒಂದು 70 ಭಾಗ ಚೆನ್ನಾಗಿದೆ. ಹೀಗಾಗಿ ಆತಂಕ ಏನೂ ಬೇಡ. ಪ್ರಾರ್ಥನೆಗೆ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಹೋಗಿ ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ, ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಆ ಸುಬ್ರಹ್ಮಣ್ಯನ ಅನುಗ್ರಹ ಉಂಟಾಗುತ್ತೆ. ನೀವು ಯಾವಾಗ ತೀರ್ಥ ತೊಗೊಳ್ತೀರೋ ಅಂದರೆ ಆ ಸುಬ್ರಹ್ಮಣ್ಯನ ಆ ಮಂತ್ರವತ್ತಾದ ಜಲಾಭಿ ಅದು ಶರೀರಕ್ಕೆ ಹೋದರೆ ಅದು ದೇಹ ಮನಸ್ಸು ಎರಡನ್ನೂ ಸರಿಪಡಿಸಿಬಿಡುತ್ತೆ. ಅದನ್ನು ಮಾಡಿ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ಸ್ವಲ್ಪ ವ್ಯಯ, ಆತ್ಮೀಯರಿಗಾಗಿ ವ್ಯಯ ಮಾಡೋ ಸಾಧ್ಯತೆ ಇದೆ. ಧನ ವ್ಯಯ, ಕುಟುಂಬ ಘರ್ಷಣೆಗಳು, ಅಲ್ಲಿ ಮಾಂದಿಯೂ ಸಂಚರಿಸ್ತಾನೆ. ಹೀಗಾಗಿ ಸ್ವಲ್ಪ ಕೋಪ, ತಾಪ ಇವುಗಳಿಂದಾಗಿ ಕೆಲಸ ಹಾನಿ ಮಾಡ್ಕೊಂಡ್ಬಿಡ್ತೀರ. ಸಮಾಧಾನವಾಗಿರಿ. ಆಗುತ್ತೆ ಕೆಲವೊಮ್ಮೆ ಕುಕ್ಕರಲ್ಲಿ ಕೂತ ಆ ಪ್ರೆಷರ್ ಇದೆಯಲ್ಲ, ಆ ರೀತಿಯಲ್ಲಿ ಆಗುತ್ತೆ ಟೆನ್ಷನ್. ಸ್ವಲ್ಪ ಸಮಾಧಾನ, ಸ್ವಲ್ಪ ಸಹನೆ ಬೇಕು. ಸಹಿಸ್ಕೊಂಡ್ಬಿಟ್ರೆ ಅದನ್ನು ದಾಟಬಹುದು. ಆ ಸಮಯ ದಾಟಿಬಿಟ್ರೆ ಆಮೇಲೆ ಆ ಪ್ರಮಾದ ಇರೋಲ್ಲ. ಆ ರೀತಿಯಲ್ಲಿ ಇದೆ ಕೆಲವೊಮ್ಮೆ ಅಂಥದ್ದೊಂದು ಸಂದರ್ಭ ಈ ವಾರದಲ್ಲಿ ಕಾಣ್ತೀರ. ಆರೋಗ್ಯದಲ್ಲೂ ಕೊಂಚ ವ್ಯತ್ಯಾಸ. ಆದರೆ ಹೋಟೆಲ್ ಉದ್ಯಮದವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗುರುವಾರದಿಂದ ನಿಮಗೆ
ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಕುಟುಂಬ ಸಹೋದರ ಸಹಕಾರ ಸಿಗ್ತಾ ಹೋಗುತ್ತೆ. ಚಂದ್ರನ ಬಲ ಚೆನ್ನಾಗಿರುತ್ತೆ. ಶಶಿಮಂಗಲ ಯೋಗ ಏರ್ಪಾಡಾಗುತ್ತೆ ನಿಮಗೆ ವಾರದ ಅಂತ್ಯದ ವೇಳೆಗೆ. ಹೀಗಾಗಿ ಚೆನ್ನಾಗಿದೆ. ಗಜಕೇಸರಿ ಯೋಗ ಇದ್ದಾಗ ನೀವು ಬುದ್ಧಿವಂತರೂ ಆಗಿರ್ತೀರಾ. ಮತ್ತು ಏನು ಹಿರಿಯರಿಂದ ರಾಜಮಾನ್ಯತೆ, ಪೂಜೆ, ರಾಜಪೂಜೆ ಇಂಥದ್ದೆಲ್ಲ ಸಿಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹೆಚ್ಚಿನ ಫಲ ಚೆನ್ನಾಗಿದೆ. ಗುರುವಾರದಿಂದ ನಿಮಗೆ ವೃಷಭ ರಾಶಿಯವರಿಗೆ ವಾರದ ಅಂತ್ಯ ಅಂತಕ್ಕಂಥದ್ದು ಆ ವೀಕೆಂಡ್ ಶುಕ್ರವಾರ ಶನಿವಾರ ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಆತಂಕ ಬೇಡ. ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಒಂದು ಅರ್ಚನೆಯನ್ನು ಮಾಡಿಸಿ. ದುರ್ಗಾ ದರ್ಶನ ಇದೆಯಲ್ಲ ಅದೇ ನಿಮ್ಮ ತೊಡಕುಗಳನ್ನು ಬಿಡಿಸಿ ಕೊಟ್ಬಿಡುತ್ತೆ ಅಂಥದ್ದೊಂದು ಆರಾಧನೆ ಮಾಡಿ ಈ ದಿವಸ, ಈ ಒಂದು ವಾರದಲ್ಲಿ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಇದೆ. ಯಾಕಂದರೆ ಚಂದ್ರ ಲಾಭದಲ್ಲಿರೋದ್ರಿಂದಾಗಿ ಧನ ಲಾಭ, ಮಾತಿನ ಲಾಭ. ಮಾತಾಡಿದ್ರೆ ಅದೇ ಇನ್ವೆಸ್ಟ್ಮೆಂಟ್, ನಿಮಗೆ ಮಾತೇ ಬಂಡವಾಳ, ಅದು ಆ ಥರದ್ದು ತುಂಬ, ಅದರಿಂದ ಲಾಭವೂ ಇದು ಚೆನ್ನಾಗಿದೆ. ಆರೋಗ್ಯದಲ್ಲಿ ಮತ್ತು ಸ್ವಲ್ಪ ಹುಷಾರಾಗಿರಬೇಕು. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಚಂದ್ರ ಸೂಚಿಸ್ತಕ್ಕಂಥದ್ದು ಕೃಷಿ, ಜಲ, ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ಉಡುಗೆ ತೊಡುಗೆ ಇವುಗಳ ವ್ಯಾಪಾರ ಅಥವಾ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೂ ಅಷ್ಟೇ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ಈ ವಾರದಲ್ಲಿ ನಿಮ್ಮದೇ ಪಾರುಪತ್ಯ. ಈ ವಾರ ಇಡೀ ನೀವು ಲೀಡ್ ಮಾಡ್ತೀರ ಮನೆಯನ್ನು. ಆ ರೀತಿಯಲ್ಲಿ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಧನ ನಷ್ಟ, ಆಪ್ತರು ದೂರ ಆಗೋ ಸಾಧ್ಯತೆ. ತುಂಬ ಹಚ್ಕೊಂಡವರು, ಮನಸ್ಸಿಗೆ ಹಿತವಾದವರು ಅವರೇ ನಿಮ್ಗೆ ಯಾಕೋ ಸೈಲೆಂಟ್ ಆಗಿಬಿಡ್ತಾರೆ ಅಥವಾ ಅವರಿಂದ ದೂರ ಪರಿಸ್ಥಿತಿ ಬರಬಹುದು. ಈ ಥರದ ವ್ಯತ್ಯಾಸ ಇದೆ. ಮತ್ತು ಆಫೀಸ್ಗಳಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಏನೋ ಕಿರಿಕಿರಿ, ಇನ್ಯಾರ್ದೋ ಸಲುವಾಗಿ ನೀವು ಪ್ರೆಷರ್ ತೊಗೊಳ್ತಕ್ಕಂತಹ ಸಾಧ್ಯತೆ, ಈ ಥರದ್ದು ಎಲ್ಲ ಸೂಚಿಸ್ತಾ ಇದೆ. ಮಿಥುನ ರಾಶಿಯವರಿಗೆ ವಾರದ ಅಂತ್ಯ ಸ್ವಲ್ಪ ಕಹಿಯಾಗಿರುತ್ತೆ. ಇದಕ್ಕೆ ಏನಪ್ಪ ಪರಿಹಾರ ಅಂತಂದರೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಮತ್ತು ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಹೋಗಿ ಆಮೇಲೆ ಆಫೀಸ್ಗೆ ಹೋದರೆ ಅದು ಆ ಪ್ರೆಷರ್ ಅಷ್ಟರ ಮಟ್ಟಿಗೆ ನೀವು ಹೊರಗೆ ಬರ್ತೀರಾ. ಆದ್ದರಿಂದ ಇದು ವಾರದ ರಾಶಿ ಫಲ 3 ರಾಶಿಗಳು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನು ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಜಾತಕದ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಉತ್ತರಗಳನ್ನು ಕಂಡುಕೊಳ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.